ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಫ್ರೆಂಡ್ಸ್, ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಸೊ ಹಾಗೆ ಫ್ರೆಂಡ್ಸ್, ಏನೋ ಇವತ್ತು ಜೂನ್ 1 ಮಂಡೆಯಿಂದ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ವೆದರ್ ಅಂತೂ ಫ್ರೆಂಡ್ಸ್ ಇವಾಗ ಮಳೆಗಾಲನೂ ಕೂಡ ಶುರುವಾಯಿತು. ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ವೆದರ್ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಆಚೆ ಹೋಗಿ ಒಂದು ರಂಗೋಲಿ ಹಾಕ್ಲಿಕ್ಕೆ ಆಗಿರ್ಬೋದು, ಕಸ ಹೊಡ್ಲಿಕ್ಕೆ ಆಗಿರ್ಬೋದು, ಒಳಗಡೆ ಬರೋಕ್ಕೆ ಮನಸ್ಸೇ ಆಗಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಹೊರಗಿನ ವಾತಾವರಣ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವತ್ತಿನ ಡೇ ಹತ್ರ ಬೋನ್ ಆಗುತ್ತೆ ಅಂತೇಳಿ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಅವನು ಪ್ಲೇನ್ ರೈಸ್ ಬಿಟ್ಟು ಏನೂ ತಿನ್ನಲ್ಲ. ಸೊ ದಟ್ ಹಾಗಾಗಿ ನಾನು ಪ್ಲೇನ್ ರೈಸ್ ಇಟ್ಕೊಳ್ಳೋದು ಬೇಡ. ಇವನ್ ಅಲ್ಲಿ ಮಕ್ಕಳೆಲ್ಲ ಇರ್ತಾರೆ. ಸೊ ಜೊತೆಗೆ ಸೇರಿ ನಾನು ಏನು ಬ್ರೇಕ್ಫಾಸ್ಟ್ ಕಲಿಸಿರ್ತೀನಲ್ಲ, ತಿನ್ನೋದು ಕಲಿತ್ಕೊಳ್ಳಿ ಅನ್ನೋ ಆನ್ ಪರ್ಪಸ್ಗೋಸ್ಕರ ನಾನು ಇವತ್ತು ಪ್ಲೇನ್ ರೈಸ್ ಕೊಡ್ತಾ ಇಲ್ಲ, ಅವನಿಗೆ ದೋಸೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮನಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಹಾಗೆ ಸಿಂಪಲ್ಲಾಗಿ ರಂಗೋಲಿನೂ ಸಹ ಶೇರ್ ಮಾಡಿದ್ದೀನಿ. ಸೊ ಇನ್ನು ಹಾಗೆ ಫ್ರೆಂಡ್ಸ್, ನೋಡಿ ನನ್ನ ಚಿಕ್ಕ ಮಗನೂ ಸಹ ಎದ್ದಿದ್ದಾನೆ. ಸೊ ನಾನು ಎದ್ದು ಒಂದು ಸ್ವಲ್ಪ ಹೊತ್ತಿಗೆ ಮಲಗಿದ್ದಾನೆ. ಹಾಗೆ ಇದನ್ನು ನನ್ನ ಚಿಕ್ಕ ಮಗನು ಎದ್ದು ಪಾಡಿಗೆ ಆಟ ಆಡ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ಇದು ಸಿಂಪಲ್ ಆದ ರಂಗೋಲಿ ನೋಡಿ, ಇದೇ ಆಗಿತ್ತು. ನಾನು ತುಳಸಿಗಷ್ಟೇ ಡಿಸೈನ್ ಮಾಡಿ. ಸೊ ವಾತಾವರಣ ತುಂಬ ಕೂಲು ಮತ್ತು ತುಂಬಾ ಪೀಸ್ಫುಲ್ ಆಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಮಳೆ ಬಂದು ಹೋಗಿತ್ತಲ್ವ, ಸೊ ದಟ್ ಹಾಗಾಗಿ ವಾತಾವರಣ ತುಂಬಾ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಇಲ್ಲ ಟೈಮ್ ಕೂಡ ನೀವು ನೋಡ್ತಾ ಇರ್ಬೋದು, 7:30 ಆಗ್ತಾಯಿದೆ. ಸೊ ಪಟಾಪಟ ಅಂತೇಳಿ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಕೊನೆಯದು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದೆ. ಒಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇದನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಒಂದು ಸಿಂಪಲ್ ಆದ ರಂಗೋಲಿ. ಹಾಗೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ದಿನನ ಅಂತೂ ನಾನಂತೂ ತುಂಬ ಹ್ಯಾಪಿಯಾಗಿ, ಅಂದರೆ ನನ್ನ ಹ್ಯಾಪಿನೆಸ್ ಬಂದಿರೋದೇ ಈ ವೆದರಿಂದ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಫುಲ್ಲು ಕೂಲಾಗಿ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ದಟ್ ಹಾಗಾಗಿ ಒಂದು ಸಿಂಪಲ್ ಆದ ರಂಗೋಲಿನ ಹಾಕ್ತಾ ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್, ನಾನಿವಾಗ ಕಿಚನ್ಗೆ ಕಿಚನ್ಗೆ ಎಂಟರ್ ಆಗಿ ಎಲ್ಲನೂ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ರೈಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ, ಕಾಯಿ ಚಟ್ನಿ ಮತ್ತು ದೋಸೆನ. ಸೊ ಇವಾಗ ಎಲ್ಲನೂ ಫುಲ್ಲು ರೈಸಿಗೆ ಫಸ್ಟ್ ರೈಸ್ ಇಟ್ಕೊಂಡ್ಬಿಡ್ತೀನಿ. ರೈಸ್ ಆಗಿದ ತಕ್ಷಣ ನಂದು ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಲ್ಲ, ಅದು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ಮೊದಲಿಗೆ ರೈಸ್ ಇಟ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಒಂದಿಷ್ಟು ಕೆಲಸನೂ ಸಹ ಇದೆ ಇವತ್ತಿನ ದಿನ. ಸೊ ಹಾಗೆ ಏನು ಅಂತೇಳಿ ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಫ್ರೆಂಡ್ಸ್, ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ, ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವಾಗ ರೈಸಿಗೆ ಇಟ್ಕೊಂಡ್ಬಿಡ್ತೀನಿ. ಇನ್ನು ನನ್ನ ಚಿಕ್ಕ ಮಗ ಎದ್ದಿಲ್ಲ. ಸೊ ನನ್ನ ಈ ಸೌಂಡಿಗೆ ಎದ್ದೇಳ್ಬೋದು ಮೇ ಬಿ, ಯಾಕೆಂದರೆ ನಾನು ಪಕ್ಕದಲ್ಲಿ ನಿದ್ದೆ ಮಾಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ. ಹೆಂಗೋ ಒಂದು 5 ಮಿನಿಟ್ಸ್ ಒಂದು 10 ಮಿನಿಟ್ಸ್ ಟೈಮ್ ತೊಗೊತಾನೆ, ಅದಾದಮೇಲೆ ಎದ್ದೇ ಬಿಡ್ತಾನೆ. ಸೊ ಹಾಗೆ ಫ್ರೆಂಡ್ಸ್, ನಾನು ಸ್ವಲ್ಪ ರೈಸ್ಗೆ ಉಪ್ಪು ಹಾಕಿ ಇಡ್ತೀನಿ. ನೀವು ಕೂಡ ಹಾಗೆ ಮಾಡ್ತೀರಾ? ಕಮೆಂಟ್ ಮಾಡಿ, ಓಕೆನಾ? ಸೊ ಹಾಗೆ ಫ್ರೆಂಡ್ಸ್, ನನ್ನ ಮಗಂದು ಇಯರಿಂಗ್ಸ್ ಏನಿದೆಯಲ್ಲ ಗೋಲ್ಡ್, ಚಿಕ್ಕ ಮಗಂದು, ಅದು ಇಯರಿಂಗ್ಸಿಂದು ಕೆಳಗಡೆ ಸ್ವಲ್ಪ ಮಣಿ ಥರ ಇರುತ್ತಲ್ಲ ನೋಡಿ, ಮೇಣಿ ಶೇಪಲ್ಲಿ ಚಿಕ್ಕ ಮಕ್ಕಳಿಗೆ ಗೋಲ್ಡ್ ರಿಂಗ್ ಥರದ್ದು ಕೆಳಗಡೆ ಮಣಿ ಶೇಪು, ಅದು ಕಿತ್ತೋಗ್ಬಿಟ್ಟಿದೆ ಫ್ರೆಂಡ್ಸ್. ಸೊ ಆದಷ್ಟು ಆ ಥರ ಒಂದು ಪ್ಯಾಟರ್ನಲ್ಲಿ ಇಯರಿಂಗ್ಸ್ ತೊಗೋಬಾರ್ದು. ಅದು ಯಾವ ಥರ ಪ್ಯಾಟರ್ನ್ ಏನು ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ನೆಕ್ಸ್ಟ್ ನೀವು ತೊಗೊಳ್ಳುವಾಗ ಯಾವ ಥರ ಏನು ಅಂತೇಳಿ ನೋಡಿ ನೀವು ತೊಗೋಬೋದು ಅಂತ ಅಷ್ಟೇ, ಓಕೆನಾ? ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ನೋಡಿ, ಚಿಕ್ಕ ಮಗನ ಎಲ್ಲಿ ಕೂರಿಸ್ಬಿಟ್ಟಿದ್ದೀನಿ ಅಂತೇಳಿ ಎದ್ದು ಬಂದೇ ಬಿಟ್ಟ ಅವನು. ಸೊ ಹಾಗಾಗಿ ಅವನಿಗೆ ಹೇಗೋ ಸಮಾಧಾನ ಮಾಡಿ ಒಂದಿಷ್ಟು ಕಾಳನ್ನ ಹಾಕ್ಕೊಟ್ಟಿದ್ದೆ ಅವನಿಗೆ ತಿನ್ನಲಿಕ್ಕೆ ಅದರೊಳಗಡೆ. ಹಾಗೆ ಫ್ರೆಂಡ್ಸ್, ಇನ್ನು ಚಟ್ನಿ ಮಾಡ್ಕೊಳ್ಳಿಕ್ಕೆ ನೋಡಿ ಶೇಂಗಾನ ಹುರ್ಕೊಳ್ತಿದ್ದೀನಿ. ಕಾಯಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಉಳ್ಳಾಗಡ್ಡೆ ತೊಗೊಂಡಿದ್ದೀನಿ ಮತ್ತು ಶೇಂಗಾ ಬೀಜ ಈ ಥರ ಹುರಿದು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಪುಟಾಣಿದು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಇಲ್ಲಿ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೋಬೇಕು ಫ್ರೆಂಡ್ಸ್, ಹುಣಸೆಹಣ್ಣು.
ಸೊ ಹುಣಸೆನೂ ಹಾಕೋಬೇಕು, ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊತೀನಿ ಹುಣಸೆನೂ. ನೋಡಿ ಇಷ್ಟಾದರೆ ಸಾಕು ಅಂದ್ಕೊತೀನಿ, ಸಾಕು ಇಷ್ಟಾದರೆ. ಸೊ ಇವಾಗ ಅದೇ ಫ್ರೆಂಡ್ಸ್, ಇನ್ನು ಕೊತ್ತಂಬರಿ ಖಾಲಿಯಾಗಿದೆ. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿ. ಸೊ ದಟ್ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ಇವೆರಡನ್ನು. ಮಿಕ್ಸಿ ಜಾರಿಗೆ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಪುಟಾಣಿ ದೋಸೆ ಹಾಕೊತೀನಿ. ನನಗೆ ಸ್ನಾನ ಬೇರೆ ಮಾಡಿಸ್ಬೇಕು ನನ್ನ ಮಗನಿಗೆ. ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆನೇ ಮೊದಲಿಗೆ ಹಾಕೊಂಡ್ಬಿಡ್ತೀನಿ. ಖಾರ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್, ನಾನು ಸ್ವಲ್ಪ ಖಾರ ನೋಡಿ ಹಾಕ್ಕೊಳ್ತಾ ಇದ್ದೀನಿ, ನನ್ನ ಮಗನಿಗೆ ಕೊಡ್ತಾ ಇದ್ದೀನಲ್ಲ. ಸೊ ಅದಕ್ಕೆ ಅವನಿಗೆ ಖಾರ ಆಗಬಾರ್ದು ಅಂತ ಹುಣಸೆ ಹಣ್ಣು. ಇನ್ನು ಮಕ್ಕಳು ತಿನ್ನಲ್ಲ ಅಂತೇಳಿ ನೀವು ಅವನು ಏನು ತಿಂತಾನೋ ಅದನ್ನೇ ಕೊಟ್ಟು ಕಳಿಸ್ಬೇಡಿ, ಯಾಕಂದರೆ ಮಕ್ಳ ಜೊತೆ ಎಲ್ಲ ಮಕ್ಕಳು ತಿನ್ನೋದು ನೋಡಿ ಅವನಿಗೂ ಆಸೆ ಆಗುತ್ತೆ. ಸೊ ಎಲ್ಲ ತಿಂದಿನ ನೀವು ಅವನಿಗೆ ಸ್ಕೂಲಿಗೆ ಕಳಿಸ್ಕೊಡಿ. ಸೊ ಮನೆಯವರಿಗೆ ಲಂಚ್ ಬಾಕ್ಸಿಗೆ ತರಕಾರಿದೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ, ಸ್ವಲ್ಪ ಹಾಕ್ಕೊಳ್ತೀನಿ. ಏನಂತಂದ ನೀನು ಮಾಡೋದನ್ನೇ ಇರ್ತವೆ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇಟ್ಕೊಂಡ್ಬಿಡ್ತೇನೆ. ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು ನಾನು ರುಬ್ಕೊಂಡ್ಬರ್ತೇನೆ. ಹಾಗೆ ಫ್ರೆಂಡ್ಸ್, ಇವಾಗ ಚಟ್ನಿ ರೆಡಿ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ದೋಸೆ ಮಾಡ್ಕೊಂಬಿಡೋಣ ಅಂತ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಚಿಕ್ಕ ಮಗನೂ ಸಹ ಎದ್ದಿದ್ದಾನೆ, ನೋಡೋಣ. ಸರಿ, ದೊಡ್ಡ ಮಗನೂ ಎದ್ದಿದ್ದಾನೆ. ಗುಂಡಣ್ಣ ಹೇಳಕ್ಕಂದ್ರೆ ಹಾಗೆ ಫ್ರೆಂಡ್ಸ್, ಅವನಿಗೆ ಫ್ರೆಶ್ ಅಪ್ ಮಾಡಬೇಕು. ಸೊ ಫ್ರೆಶ್ ಅಪ್ ಮಾಡಿ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಬೇಕು. ನೋಡಿ ಕೆಲಸ ಮಾಡೋಕ್ಕೆ ಬಿಡೋಲ್ಲ ನನ್ನ ಚಿಕ್ಕ ಮಗ. ಸೊ ಹಾಗೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ಮಗನ ಇವತ್ತಿನ ಲಂಚ್ ಬಾಕ್ಸ್ ನೋಡಿ ಹೀಗಿತ್ತು. ದೋಸೆ, ಕಾಯಿ ಚಟ್ನಿ ಮತ್ತು ಆ್ಯಪಲ್ನ ಕಟ್ ಮಾಡಿ ಹಾಕಿದ್ದೆ. ಸೊ ಹಾಗೆ ನಾವು ನನ್ನ ಮಗನ ಬಿಟ್ಟು ಬರೋಣ ಅಂತೇಳಿ. ಹಾಗೆ ಫ್ರೆಂಡ್ಸ್, ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಇನ್ನು ನಾವು ರಿಟರ್ನ್ ಆಗ್ತಾ ಇದ್ದೀವಿ. ನಾನು, ನನ್ನ ಚಿಕ್ಕ ಮಗ, ಹಾಗೆ ನನ್ನ ಹಸ್ಬೆಂಡು. ಸೊ ಹಾಗೆ ಹೋಗಿದ ತಕ್ಷಣ ಸ್ವಲ್ಪ ತಿಂಡಿನ ಮುಗಿಸ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸೊ ನಿಮಗೆ ಗೊತ್ತಿರಾಗಿರುತ್ತೆ, ನಾನು ಬ್ರೇಕ್ಫಾಸ್ಟ್ ನಾನು ಚಟ್ನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ನೀವು ಹಾಗೆ ಮಾಡ್ತೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನೇನು ಮನೆಗೂ ಸಾರಿ ಚಾ ಆದ್ವು. ಇನ್ನು ತಿಂಡಿನ ಸಹ ಪ್ಲೇಟಿಗೆ ಹಾಕೊಂಡ್ಬಂದಿದ್ದೆ, ತಿಂಡಿ ಮುಗಿಸ್ಕೊಂಡ್ಬಿಡ್ತೇನೆ. ಸೊ ಹಾಗೆ ಫ್ರೆಂಡ್ಸ್, ಅವನು ನನ್ನ ದೊಡ್ಡ ಮಗನ ಸ್ಕೂಲಿಗೆ ಬಿಟ್ಟು ಬಂದು ಇನ್ನು ನೀವು ಟೈಮ್ ಕೂಡ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತೇಳಿ. ನೋಡಿ ಟೈಮ್ ಇಷ್ಟಾಗಿದೆ. ಸೊ ಹಾಗೆ ಫ್ರೆಂಡ್ಸ್, ನನ್ನ ಚಿಕ್ಕ ಮಗ ಅಲ್ಲಿಂದ ಬರ್ತಿದ್ದಂಗೆ ಮಲಗಿಬಿಟ್ಟ ಕ್ಲೀನ್ ಮಾಡಿ. ಸೊ ಊಟ ಇನ್ನೂ ಏನು ಮಾಡಲಿಲ್ಲ ಅವನು, ನೋಡಿ ಮಲಗಿಬಿಟ್ಟ. ಸೊ ಅವನು ಎದ್ದ ಮೇಲೆ ಊಟನ ಮಾಡಿಸ್ಬೇಕು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇವತ್ತಿಗೆ ಅವನು ಅಂದರೆ ಸೋಮವಾರ ಓರಿಯೆಂಟೇಷನ್ ಇತ್ತು, ಮಂಗಳವಾರ, ಬುಧವಾರ, ಶುಕ್ರವಾರ, ಗುರುವಾರ ಬಕ್ರೀದ್ ಇತ್ತು. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿಗೆ 4 ಡೇ ಅವನ ಸ್ಕೂಲಿಗೆ. ಇವತ್ತಿಗೆ 4 ಡೇ ಆಗುತ್ತೆ ಫ್ರೆಂಡ್ಸ್. ಬಟ್ ಇವತ್ತು ಹಠ ಮಾಡ್ತಾ ಇದ್ದ. ಒಂದು 3 ಡೇಸ್ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಹೋದ. ಬಟ್ ಸ್ಟಿಲ್ ಇವತ್ತು ಹೇಳ್ತಿದ್ದಾನೆ, ನನಗೆ ಸ್ಕೂಲ್ ಸಾಕಾಯ್ತಮ್ಮ, ನಾನು ಹೋಗಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ಅವನು ಸ್ವಲ್ಪ ದಿನ
ಹಾಕ್ ಮನೆ ಪಚ್ 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 ಲಾಲಿ ಪಚ್. ಪೊಸಿಷನ್. ಸೊ ಹಾಗಾಗಿ ಇವತ್ತೆಲ್ಲ ತಿಳ್ಕೊಂಡೆ. ನನಗೆ ತುಂಬ ಬೇಜಾರಾಯಿತು. ಬಟ್ ಬೇಜಾರಂತ ಹೋದರೆ ಅವ್ರು ಯಾವಾಗ ಎಜುಕೇಟೆಡ್ ಆಗೋದು ಅಲ್ಲ. ಸೊ ದಟ್ ಹಾಗಾಗಿ ನಾನು ಬಂದುಬಿಟ್ಟೆ. ಅದು ಪರವಾಗಿಲ್ಲ. ಅಮ್ಮನೂ ಸ್ವಲ್ಪ ತನಕ ಮೇಲೆ ಸುಮ್ಮನೆ ಆಗ್ತಾನೆ. ಇನ್ನು ಹಾಗೆ ಫ್ರೆಂಡ್ಸ್, ಇವತ್ತು ಸ್ಕೂಲ್ ಟೈಮಿಂಗ್ಸ್ ಬಂದುಬಿಟ್ಟು 2:30 ಇದೆ ಅವ್ನದು ಇವತ್ತು. ಸೊ 2:30 ಇದೆ. ಸೊ ದಟ್ ಹಾಗಾಗಿ 2:30ಗೆ ಅವನ್ನ ರಿಸೀವ್ ಮಾಡಬೇಕು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಇದೆ. ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕು. ಹೆಣ್ಮಕ್ಳು ಸ್ಕೂಟಿಲಿ ಕೂತ್ಕೊಂಡು ಹೆಂಗೆ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಅರೆ ಸ್ಕೂಟಿಲಿ ನೋಡಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಅದು TVS ಎತ್ಕೊಂಡ್ ಬಂದ್ಬಿಟ್ಟವ್ರೆ. ತಗೋಬೇಕಿತ್ತಲ್ಲ ಜೇನುತುಪ್ಪದ್ದು. ಯಾಕ್ರಿ ನಾನು ವೆಯ್ಟ್ ಲಾಸ್ ಮಾಡ್ಬೇಕಂತಿದ್ದೀನಿ. ವಿಡಿಯೋ ನಾನು ವಿಡಿಯೋ ಕಾಣಿಸ್ತಾ ಹಿಂಗೆ ತಿರ್ಸೋಕ್ಕೆ ಚೆನ್ನಾಗಿರುತ್ತೆ. ಏನು ಏನು ಬೇಕು? ಇದು ನೋಡಿ, ಇದು ಮಾಡಕ್ಕೆ ಕೆಲಸ. ಬರ್ತಾ ಒಂದಿಷ್ಟು ಮನೆಗೆ ಬೇಕಾದಂಥ ಪದಾರ್ಥಗಳನ್ನ ತೊಗೊಬಂದೆ. ಸೊ ಹಾಗೆ ಇನ್ನು ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪಿದೆ, ಸೋಸ್ಕೊಳ್ಳಿಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ಸೊಪ್ಪನ್ನು ಕೂಡ ತೊಗೊಂಬಂದಿದ್ದೆ. ಇಲ್ಲಿ ಸೊಪ್ಪನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನಿಲ್ಲಿ. ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸೊಪ್ಪು ಅಂದ್ಬಿಟ್ಟು ದಂಟಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿದೆ. ಇವಾಗ ಸೊಪ್ಪು ಸಾಂಬಾರು ಮಾಡಿಬಿಡೋಣ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ. ಅರ್ಧ ಎತ್ತಿಟ್ಟಿದ್ದೀನಿ, ಸೋಸ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ಇದು ಬೆಂಡೆಕಾಯಿ ತರಿಸ್ಕೊಂಡಿದ್ದೀನಿ. ಬೆಂಡೆಕಾಯಿ ಬೇಕು ನನಗೆ ಅಂತೇಳಿ. ಸೊ ಇಲ್ಲೇ ಬೆಂಡೆಕಾಯಿ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಎಲೆ ಬೆಂಡೆಕಾಯಿ ಇದು ಎಗ್ ರೊಟ್ಟಿ ಮಾಡಿದಾಗ ಪಲ್ಯ ಮಾಡ್ಕೊಳ್ಳೋಕ್ಕೆ ತರಿಸ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆ, ಬದನೆಕಾಯಿ ಸಿಗಲಿಲ್ಲ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಬೇಕ್ರಿಲಿ ಬಂದುಬಿಟ್ಟು ನಾನಿಲ್ಲಿ ಚಿಪ್ಸು ಮತ್ತು ಪೇಡ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್. ಇಲ್ಲೇ ಕೆಟ್ಟೂರು ಪೇಡ, ಬಟ್ ಸ್ಟಿಲ್ ಟೇಸ್ಟ್ ಓಕೆ ಬಟ್ ಅಷ್ಟು ನಂದಿನಿ ಪೇಡ ಥರ ಇರಲಿಲ್ಲ. ಹಾಗೆ ಇನ್ನು ಬಟಾಣಿ ಕಾಳು ಹೋಗ್ತಾನೆ ಪಾಪನ ರಿಸೀವ್ ಮಾಡಿದ್ವಾ, ಹೋಗ್ತಾನೆ ಬಟಾಣಿ ಕಾಳು ಇತ್ತು ಅಂಗಡಿ. ಸೊ ತಗೊಂಡ್ವು. ಹಂಗೆ ಫ್ರೆಂಡ್ಸ್, ಇನ್ನು ಮೈನ್ ಒಂದು ಜೇನುತುಪ್ಪ ಓಪನ್ ಮಾಡ್ಕೊಂಡೆ. ಓಪನ್ ಮಾಡು, ಹಂಗಲ್ಲ ಓಪನ್ ಮಾಡೋಕ್ಕೆ ಬರೋಲ್ಲ. ಕವರ್ ಕೀಳು. ಹಾಗೆ ಫ್ರೆಂಡ್ಸ್, ಫೈನಲಿ ಜೇನುತುಪ್ಪ. ಹಾಗೆ ಫ್ರೆಂಡ್ಸ್, ಜೇನುತುಪ್ಪ ತೊಗೊಂಬಂದ್ವಿ. ಇದ್ರ ಪ್ರೈಸ್ 400 ರೂಪೀಸು. ಈಗ ಓಪನ್ ಮಾಡಿಬಿಟ್ಟೇನೋ, ಹೆಂಗೆ ಓಪನ್ ಮಾಡಬಾರ್ದು. ಸೊ ಜೇನುತುಪ್ಪ ತೊಗೊಂಡು ಫ್ರೆಂಡ್ಸ್, ಸೂಪರ್ ಆಗಿದೆ. ಇದು ಎಷ್ಟು kg ಇದೆ ರೀ ಜೇನುತುಪ್ಪ? 1 kg ಇದೆ ಫ್ರೆಂಡ್ಸ್ ಇದು ಜೇನುತುಪ್ಪ. ಸೊ ನಾನೀಗ ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತೇಳಿ ಸೊ ಜ್ಯೂಸ್ ಕುಡಿಯೋಕೆ ಹೋಗಿದ್ವಲ್ಲ, ಅಲ್ಲೇ ಮಾಡ್ತಾರೆ. ಸೊ ದಟ್ ಅಲ್ಲಿ ತಂದ್ಕೊಂಡು ಕೊಡು, ಮನೆ ಹಾಕ್ಕೊಡ್ತೀನಿ, ಕೊಡಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಲಾಗ್ ಕೂಡ ಇರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.